ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಕಿಚನ್ನಲ್ಲಿ ಒಳ್ಳೆ ಟೇಸ್ಟಿಯಾದ ರೆಸಿಪಿ ನೋಡೋಣ. ನಾನು ಸಬ್ಬಕ್ಕಿ ಬಳಸ್ಕೊಂಡು ನಾನು ಇಡ್ಲಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಈಗ ನಾವು ಇಡ್ಲಿ ದೋಸೆಗೆ ಹಾಕಬೇಕಂದ್ರೆ ನಾವು ಮಧ್ಯಾಹ್ನನೇ ಪ್ಲ್ಯಾನ್ ಮಾಡಬೇಕಾಗ್ತದೆ. ಬಟ್ ಇದು ನಾವು ದಿಢೀರಂತ ರಾತ್ರಿ ನೆನೆಸ್ಕೊಂಡು ಬೆಳಗ್ಗೆ ಇಡ್ಲಿ ಮಾಡ್ಕೋಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸಬ್ಬಕ್ಕಿ. ಇದು ನಾವು ಯೂಸ್ ಮಾಡ್ತಕ್ಕಂಥ ಸಬ್ಬಕ್ಕಿಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ಇದಕ್ಕೆ ನೈಲಾನ್ ಸಬ್ಬಕ್ಕಿ ಅಂತಾರೆ. ಇದು ನಿಮಗೆ ಸಿಕ್ಕಿಲ್ಲ ಅಂತಂದರೆ ನೀವು ನಾರ್ಮಲಾಗಿ ಸಬ್ಬಕ್ಕಿ ತೊಗೋಬೋದು. ಈ ಸಬ್ಬಕ್ಕಿ ನಮಗೆ ಸೂಪರ್ ಮಾರ್ಕೆಟ್ನಾಗೆ ಸಿಕ್ಕುತ್ತೆ. ಈಗ ನೋಡಿ, ನಾನು ಆ ಗ್ಲಾಸ್ ಏನು ತೊಗೊಂಡಿದ್ದೀನಲ್ಲ, ಈ ಗ್ಲಾಸಿಂದ ಒಂದು ಗ್ಲಾಸ್ ಸಾಬೂದಾನು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಬಟ್ಲಲ್ಲಿ ನಾನು ಒಂದು ಗ್ಲಾಸ್ ಇದು ಫುಲ್ ತೊಗೊತೀನಿ. ಯಾಕಂದರೆ ನಾನು ಇಡ್ಲಿ ರವೆ ಸ್ವಲ್ಪ ನಾನು ತೊಳೆದಾಗ ಅದು ಸ್ವಲ್ಪ ನೀರಲ್ಲಿ ಹೊರಟೋಗುತ್ತೆ. ಹಂಗಾಗಿ ನಾನು ಇಡ್ಲಿ ರವೆ ಸ್ವಲ್ಪ ಜಾಸ್ತಿ ತೊಗೊತೀನಿ ಅಷ್ಟೇ. ಸೇಮ್ ಈಕ್ವಲ್ ಕ್ವಾಂಟಿಟಿ, ಒಂದು ಗ್ಲಾಸು ಸಾಬೂದಾನ ಸಬ್ಬಕ್ಕಿ, ಒಂದು ಗ್ಲಾಸು ಇಡ್ಲಿ ಸೋಜಿ. ಈಗ ನಾನು ಸಪ್ರೇಟ್ ಪಾತ್ರೆಯಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಇಡ್ಲಿ ರವನ್ನ ನಾವು ಅದರಲ್ಲಿರ್ತಕ್ಕಂಥ ನೀರನ್ನು ಗಟ್ಟಿಯಾಗಿ ಹಿಂಡ್ಬಿಟ್ಟು ನಾವು ಇದಕ್ಕೆ ಕಲಿಸ್ಕೋಬೇಕಾಗ್ತದೆ. ಹಂಗಾಗಿ ನಾನು ಸಪ್ರೇಟಾಗಿ ತೊಗೊಂಡು ತೊಳೆದಿಟ್ಕೊಂಡಿದ್ದೆ. ನೋಡಿ, ಈ ಥರ ಗಟ್ಟಿಯಾಗಿ ಹಿಂಡ್ಕೊಂಡು ಇದು ನಾವು ಇದರಲ್ಲಿ ಹಾಕ್ಕೋಬೇಕು. ರುಬ್ಬೋ ಅವಶ್ಯಕತೆ ಇಲ್ಲ. ನಾವು ಉದ್ದಿನ ಬೇಳೆ ರುಬ್ಬಬೇಕು ಆ ಥರ ಅವಶ್ಯಕತೆ ಏನೂ ಇಲ್ಲ. ಈಗ ನೋಡಿ, ನಾನು ಅದೇ ಗ್ಲಾಸಿಂದ 2 ಗ್ಲಾಸ್ ಮೊಸರು ತೊಗೊತಾ ಇದ್ದೀನಿ. ನಾವು 1 ಗ್ಲಾಸ್ ಸಬ್ಬಕ್ಕಿ, 1 ಗ್ಲಾಸ್ ಇಡ್ಲಿ ರವೆ, 2 ಗ್ಲಾಸ್ ಮೊಸರು ಇಡಿಸುತ್ತೆ ಇದು ಚೆನ್ನಾಗಿ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ರಾತ್ರಿ ಇಡೀ ಇಟ್ಕೋಬೇಕು. ನೋಡಿ, ಈಗ ನಾವು ಇಡ್ಲಿಗೆ ದಿಢೀರಾಗಿ ನಮಗೆ ನಾಳೆ ಬೆಳಗ್ಗೆ ಇಡ್ಲಿ ಮಕ್ಕಳು ಕೇಳಿದರು ಅಂದ್ಕೊಳ್ರಿ, ನಾವು ಅಡ್ವಾನ್ಸಾಗಿ ನಾವು ಉದ್ದಿನಬೇಳೆ ಎಲ್ಲ ನೆನಿಟ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಈಗ ದಿಢೀರಾಗಿ ಹೀಗೆ ನೆನೆಸ್ಕೊಂಡು ರಾತ್ರಿ ಸಿಂಪಲ್ಲಾಗಿ 3 ಪದಾರ್ಥ ಹಾಕ್ಕೊಂಡು ಕಲಸಿಟ್ಕೊಂಡ್ಬಿಟ್ರೆ ಆಯಿತು. ನೋಡಿ, ಈ ಹದಕ್ಕೆ ಬರಬೇಕು. ನಾವು ಕರೆಕ್ಟಾಗಿ 2 ಗ್ಲಾಸ್ ಮೊಸರು ಹಾಕ್ಕೊಂಡ್ರೆ ಈ ಹದಕ್ಕೆ ಬರುತ್ತೆ. ಇದನ್ನು ರಾತ್ರಿ ಇಡೀ ನಾವು ಮುಚ್ಚಿಡಬೇಕು. ಇದು ಮತ್ತು ನಾವು ಇಡ್ಲಿ ಹಿಟ್ಟು ಥರ ಉಬ್ಬಲ್ಲ, ಇದು ನಮ್ಮ ನಾರ್ಮಲಾಗೇ ಇರುತ್ತೆ. ಈಗ ತೋರಿಸ್ತೀನಿ ನೋಡಿ, ಬೆಳಗ್ಗೆ ಆಗಿದೆ. ಅದೇನು ಸಾಬೂದಾನ ಇತ್ತಲ್ಲ ಅದೊಂದೇ ಸ್ವಲ್ಪ ಊದ್ಕೊಂಡಿದೆ. ನೋಡಿ, ಈಗ ಕಲಿಸ್ತೀನಿ ಇದನ್ನು ಚೆನ್ನಾಗಿ. ನಮಗೊಂಚೂರು ಗಟ್ಟಿ ಅನಿಸಿದರೆ ನಾವು ಸ್ವಲ್ಪ ಮತ್ತೆ ಮೊಸರು ಸೇರಿಸ್ಕೋಬೋದು. ನೋಡಿ, ಚೆನ್ನಾಗಿ ಮೊಸರನ್ನ ಥರ ಆಗಿರುತ್ತೆ ಇದು. ಗಟ್ಟಿಯಾಗಿ ಸ್ವಲ್ಪ ನೀರಾಗಿ ಗಟ್ಟಿಯಾಗಿ ಮತ್ತು ನಾವು ಹಾಕ್ಕೋಬಾರ್ದು, ನೀರಿರಬೇಕು. ನಾನು 1 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಸೋಡಾ ತೊಗೊಳ್ರಿ. ಸೋಡಾ ಹಾಕಿಲ್ಲ ಅಂದರೆ ಒಂಚೂರು ಗಟ್ಟಿ ಬರುತ್ತೆ. ಸೋಡಾ ಹಾಕ್ಕೊಳ್ಳೇಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇಡ್ಲಿಗೆ ರೆಡಿ ಆಯಿತು. ಈಗ ಹಿಟ್ಟು ನಾರ್ಮಲಾಗಿ ನಾವು ಇಡ್ಲಿ ಮಾಡ್ಕೋತೀವಲ್ಲ, ಆ ಇಡ್ಲಿಗೂ ಈ ಇಡ್ಲಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಇದರಲ್ಲಿ ನಾವು ಮೊಸರು ಹಾಕ್ಕೋತೀವಲ್ಲ, ಅದೊಂಥರ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೆತ್ತಗೆ ಸ್ಮೂತಾಗಿ. ಆಮೇಲೆ ಆ ಸಾಬೂದಾನ ಅಲ್ಲಲ್ಲಿ ಸಿಗ್ತಾಯಿದ್ರೆ ಎಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ನಾನೀಗ ಇಡ್ಲಿ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನಾವು ಈ ಹಿಟ್ಟನ್ನು ಹಾಕಬೇಕಾದ್ರೆ ನೀರಾಗಿ ಚೆನ್ನಾಗಿ ಬೀಳಬೇಕು, ಆ ಥರ ಇರಬೇಕು. ತುಂಬ ಗಟ್ಟಿಯಾಗಿ ಇದ್ಕೊಂಡು ಹಾಕ್ಕೋಬಾರ್ದು. ಇದನ್ನೆಲ್ಲ ನಾನು ಇಡ್ಲಿ ಪಾತ್ರೆಗೆ ತೊಗೊಂಡಿದ್ದೀನಿ. ಈಗ ನಾರ್ಮಲಾಗಿ ನಾವು ಇಡ್ಲಿ ಯಾವ ಥರ ಸ್ಟೀಮಲ್ಲಿ ಬೇಯಿಸ್ತೀವೋ ಅದೇ ಥರನೇ ಸೇಮ್ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ನಾವು ನಾರ್ಮಲಾಗಿ ಇಡ್ಲಿನ ಎಷ್ಟೊತ್ತು ಬೇಯಿಸ್ತೀವೋ ಇದನ್ನು ಅಷ್ಟೊತ್ತು ಬೇಯಿಸಿದರೆ ಸಾಕು. ಬೇರೆ ವ್ಯತ್ಯಾಸ ಏನೂ ಇಲ್ಲ. ನಾವು ಹಿಟ್ಟು ಕಲಿಸ್ಕೊಳ್ಳೋದೊಂದೇ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಷ್ಟೇ. ಈಗ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಮೊಸರು ಹಾಕಿರ್ತೀವಿ ಮತ್ತು ಸಾಬೂದಾನ ಒಂಥರ ಸ್ವೀಟಾಗಿ ಸ್ವಲ್ಪ ಚೆನ್ನಾಗಿ ಬರುತ್ತಲ್ಲ. ನಾವು ಇದಕ್ಕೆ ಚಟ್ನಿ ಸ್ವಲ್ಪ ಖಾರ ಇದ್ದದ್ದು ಮತ್ತು ಸ್ವಲ್ಪ ಟೊಮೊಟೊ ಹಾಕಿ ಹುಳಿ ಚಟ್ನಿ ಏನಾದರೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ನಾವು ನೀರು ಸಾಂಬಾರಾದರೆ ಇದಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಮಂದನೇ ಇರಬೇಕು ಸಾಂಬಾರು. ನೋಡಿ, ಈಗ ಆಗಿದೆ ಇದು. ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದೆ. ಅಲ್ಲಿ ನಮಗೆ ಸಾಬೂದಾನದು ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಮುತ್ತು ಥರ ಕಾಣಿಸ್ತಾ ಇದೆ ಸಾಬೂದಾನು. ಈಗ ನೋಡಿ, ನಾನು ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಸ್ಮೂತಾಗಿ ಬಂದಿರುತ್ತೆ ಅಂದರೆ ಇಡ್ಲಿ. ಅಷ್ಟೇ ನೀವು ಒಂದು ಸರಿ ಮಾಡ್ಕೊಂಡಿರಂದರೆ ಮಕ್ಕಳು ಪದೇ ಕೇಳ್ತಾರೆ ಮಾಡ್ಕೊಳ್ಳೋಕ್ಕೆ. ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದು ಇಡ್ಲಿ. ನಿಮಗೂ ಇಷ್ಟ ಆದರೆ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.